ಕರೆಕ್ಟ್ 5:27 5:30 ಹೊರಡೋಕೆ ಇಲ್ಲಿಂದ. ಐ ಥಿಂಕ್ 7 o'clock ಫ್ಲೈಟ್ ಇರ್ಬೋದು, ನಮ್ಗೆ ಇಲ್ಲಿಂದ ಒಂದು ಹಾಫ್ ಆನ್ ಅವರ್. ಸೊ ಅಯ್ಯೋ ಕರೆಂಟ್ ಹೋಯ್ತಾ? ಲೈಟ್ ಆನ್ ಮಾಡು. ಒಬ್ಬನೇ ಮಾಡ್ತೇವೆ ಆಯಿತಾ. ಸೊ ಎಂತ ಅಂತೇಳಿ ಹೇಳಿದ್ರೆ ನನಗೆ ಎಂತ ಹೇಳೋಕ್ಕೂ ಗೊತ್ತಿಲ್ಲ. ಬಟ್ ಒಂದು ಎಂತ ಅಂತೇಳಿ ಹೇಳಿದ್ರೆ ಎಲ್ಲ ಮಿಡಲ್ ಕ್ಲಾಸ್ ಹುಡುಗಿಯರದ್ದು ಲೈಫಲ್ಲಿರುವಂಥ ಬಿಗ್ಗೆಸ್ಟ್ ಡ್ರೀಮ್ ಇದು. ಒಂದ್ಸರಿ ಯಾರು ಲೈಫಲ್ಲಿ ಫ್ಲೈಟಲ್ಲಿ ಜರ್ನಿ ಮಾಡಿರ್ಕಂತೇಳಿ ಹೇಳ್ಕೊಂಡ. ಸೊ ಹಂಗಾಯ್ಕೊಂಡು ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಬಾಯಿ ಗೊತ್ತಿಲ್ಲ ಎಂಥದ್ದು ಗೊತ್ತಿಲ್ಲ ಅಂತ ಹೇಳೋದಂದ್ರೆ ಹತ್ರ. ಸೊ ನಾನು ಒಂದು ಎಂತ ಅಂತ ಹೇಳಿದ್ರೆ ನಂತರ ಎಷ್ಟು ಜನ ಹುಡುಗಿಯರಿಗೆ ಈ ಥರದೊಂದು ಡ್ರೀಮ್ ಇರುತ್ತೆ ಲೈಫಲ್ಲಿ ಫ್ಲೈಟಲ್ಲಿ ಜರ್ನಿ ಮಾಡ್ಕೊಂಡೇಳಿ. ಸೊ ಇನ್ ಕೇಸ್ ಅವರದ್ದು ಮೇ ಬಿ ಒಂದಲ್ಲ ಒಂದಿನ ಫ್ಯೂಚರಲ್ಲಿ ಡ್ರೀಮ್ ಕಂಪ್ಲೀಟ್ ಆಯ್ತ. ಸೊ ಅಲ್ಲಿವರೆಗೂ ಫ್ಲೈಟ್ ಜರ್ನಿ ಹೆಂಗಿರುತ್ತೆ ಅಂತ ಹೇಳಿ ತೋರಿಸು ಅಂತ ಹೇಳ್ಕೊಂಡು ಈ ವ್ಲಾಗ್ ಮಾಡ್ತಿದ್ದೆ. ಸೊ ಫುಲ್ ವಿಡಿಯೋ ಕಣ್ಕ ಬನ್ನಿ. 4:00 ಇದ್ದೆ ಅಂತ ನಾ ಬೇಗ ಇದ್ದೆ. ಓ ಮೈ ಗಾಡ್, ಸೀರಿಯಸ್ಲಿ ಚಂದ ಇತ್ತಲ್ಲ ಒಳಗೆ. ಸೊ ಈಗ ಇಲ್ಲಿಂದ ಈ 8ಗೆ ಬಪ್ಪಕ್ಕೆ ಹೇಳಿರ. ಸೊ ಬೋರ್ಡಿಂಗ್ ಪಾಸ್ ತಗೊಂಡು ಈ 8ಗೆ ಬಂದು ಈ 14 ನಂತರ ಪುನಃ ಅಲ್ಲಿ ಹೋಗೋ ಚಾನ್ಸ್ ಇಲ್ಲ ಅಂತ ನಂದಾಯ್ತು. ಇವಂದೀಗ 3ನೇ ಸತಿಯಪ್ಪ, ಎಂಥದ್ದು ಕಿತಾಪತಿ ಮಾಡಿದಪ್ಪ ಎಂತ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳ್ತಾರೆ ಫ್ಲೈಟ್ ಹೊರಗಿಂದನೇ ಇಷ್ಟಪ್ಪ ಇತ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಒಳಗೆ ಒಳಗೆ ಆ್ಯಕ್ಚುಲಿ ನಿಮ್ಗೆ ಎಲ್ಲ ಥರದ ಐಟಮ್ಸ್, ಫಾರ್ ಎಕ್ಸಾಂಪಲ್ ಎಂತೆಲ್ಲ ಬೇಕು ಎಲ್ಲದು, ಪರ್ಫ್ಯೂಮು, ಬ್ಯಾಗ್ಸ್, ವಾಟ್ ಎವರ್ ಯು ವಾಂಟ್, ಎವ್ರಿಥಿಂಗ್ ವಿಲ್ ಬಿ ದೇ. ಸೊ ಬುಕ್ಸ್ ಬೇಕಾದರೆ ಬುಕ್ಸ್ ಇತ್ತು, ಚಾಕ್ಲೇಟ್ಸ್, ಓ ಮೈ ಗಾಡ್ ಎಲ್ಲ ಐಟಮ್ಸ್ ಇತ್ತು. ಓಹೋ ಐ ಥಿಂಕ್ ನನ್ನ ಕೇಕ್ ಕೇಕ್ ಇತ್ತು. ಎಲ್ಲ ಸೆಕ್ಯೂರಿಟಿ ಚೆಕಪ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದದ್ದು ಇಲ್ಲಿಗೆ. ಸೊ G20ಗೆ ಹೋಯ್ತು. ಆ್ಯಕ್ಚುಲಿ ನನ್ನ ಫ್ರೆಂಡೇ ಇದ್ದಳಿಲ್ಲ, ಸೊ ಅಲ್ಲಿಗೋಸ್ಕರ ವೆಯ್ಟಿಂಗ್. ಇಂಟೀರಿಯರ್ ಬಾಡಿ ಸೊ ಸಾರಿ D18 D31 ಇಲ್ಲಿ ಇತ್ತಂತಿತ್ತು. ಸೊ ಇಲ್ಲಿ ನಂದು ಇಪ್ಪುದು D20. ಓಕೆ ತಕ್ಕದುಂಟು. ಸೊ ಫೈನಲಿ ಇದು ಬಂದಿತ್ತು. ಫೈನಲಿ ಈಗ ಎಂತ ಅನಿಸ್ತಿತ್ತು ಮಹೇಶ್ ಅವರೇ? ಎಂತ ಅನಿಸ್ತಿತ್ತು ಹೇಳಿ, ಹೆಂಗಿತ್ತು ಫ್ಲೈಟ್ ಇಲ್ಲಿವರೆಗೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಆ್ಯಕ್ಚುಲಿ ಎಂತ ಇದ್ದಿತ್ತಾ, ಸೊ ನಂದೆಂತ ಪಟ್ಟ ಆಯಿತು ಎಂತ ಸೆಕ್ಯೂರಿಟಿ ಚೆಕಿಂಗ್. ಬಟ್ ಇವ್ನು ಹಂಗಲ್ಲ, ಇವೊಂದು ಒಂದ್ಸತಿ ಬಂದ ಕಡೆಗೆ ಎಂತ ಬೆಲ್ಟ್ ಅಂತೇಳಿ ಹೇಳ್ಕೊಂಡು ವಾಪಸ್ ಕಳಿಸ್ರು. ನಾನು ಅಗೇನ್ ಪರ್ಸ್ ಅಂತೇಳಿ ಹೇಳಿ ಅಗೇನ್ ಕಳಿಸ್ರು ಕಡೆ. ಮತ್ತು 3ನೇ ಸತಿ ಅಂತ ಕಂಡು ಟಿಕೆಟ್ 3ನೇ ಸತಿ ಅಂತ ಇದೆ ಅಂತೇಳಿ ಹೇಳಿದ್ರೆ ನನ್ನ ಟಿಕೆಟ್ ಅವ್ರ ಹತ್ರ ಇತ್ತು, ಅವ್ನ ಟಿಕೆಟ್ ನನ್ನ ಹತ್ರ ಇತ್ತು. ಬಟ್ ನನ್ನನ್ನು ಹೆಂಗೋ ಒಳಗೆ ಬಿಟ್ರಪ್ಪ, ಮಹೇಶ್ ಅಂತೇಳಿ ಹೆಸರಲ್ಲಿ ಒಳಗೆ ಬಿಟ್ರು. ಅವ್ನು ಮಾತ್ರ ಬಿಟ್ಟಿದ್ದು ಹೂ ಈಸ್ ಅಂಜಲಿ ಅಂತೇಳಿ ಹೇಳ್ಕೊಂಡು ವಾಪಸ್ ನನ್ನನ್ನು ಕರೆದು ಕ್ರಾಸ್ ಚೆಕ್ ಮಾಡಿ 3 ಸತಿ ಕ್ರಾಸ್ ಚೆಕ್ ಮಾಡಿ ಕಳಿಸಿದ್ರು. ಅವ್ರೇನೋ ನೀನು ತೀವ್ರವಾದಿ ಅಂತದೋ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಹಾಗೆ ಅಂತದ್ದು ಇದಕ್ಕೆ ಅನ್ಸುತ್ತೆ. 3 ಸತಿ ಆಯಿತು. ಸೊ ಓವರಾಲ್ ಇಲ್ಲಿವರೆಗೂ ಎಕ್ಸ್ಪೀರಿಯೆನ್ಸು ಚೆಂದ ಇತ್ತು ಅಂತೇಳಿ ಹೇಳಿದ್ರೆ ನಾವು ಬಂದು ಫಸ್ಟಿಗೆ ಗೇಟ್ ಒಳಗೆ ಎಂಟ್ರಿ ಕೊಡ್ತೀವಿ. ಸೊ ಫಸ್ಟಿಗೆ ಎಂತ ಅಂತ ಹೇಳಿದ್ರೆ ಫಸ್ಟ್ ನಾವೆಂತ ಪಿಜಿಯಿಂದ ಹೊರಟು ಬಂದು ಕಡೆ ಕರೆಕ್ಟ್ ಏರ್ಪೋರ್ಟಲ್ಲಿ ಇಳಿದು ಅಲ್ಲಿಂದ ಎಂಟ್ರಿ ಬಂದು ಫಸ್ಟ್ ಎಂತ ಮಾಡಿದ್ದು ಫಸ್ಟ್ ಗಾಡಿಯಿಂದ ಇಳಿತು ಕ್ಯಾಬಿನ್ ಮೈಜಾ ಫಸ್ಟ್ ಎಂತ ಮಾಡಿದ್ದು ಫಸ್ಟಿಗೆ ಅಲ್ಲಿ ಬಂದು ಬ್ಯಾಗ್ ಚೆಕಿಂಗ್ ಮಾಡಿ ಫಸ್ಟಿಗೆ ಟಿಕೆಟ್ ಅಂತ ಮಾಡೋದು. ಟಿಕೆಟ್ ಮತ್ತು ಆಧಾರ್ ಕಾರ್ಡ್ ವೆರಿಫಿಕೇಷನ್ ಮಾಡ್ತೀವಿ. ಸೊ ಅದಕ್ಕೆ ಒಂದು ಆಧಾರ್ ಕಾರ್ಡ್ ತಗೊಬರ್ತೀವಿ. ಸೊ ಆಧಾರ್ ಕಾರ್ಡ್ ಹಿಡ್ಕೊಂಡೇ ಬನ್ನಿ, ಇಟ್ ಈಸ್ ಬೆಟರ್ ಆಲ್ವೇಸ್. ಬಿಕಾಸ್ ಫೋನಲ್ಲಿ ಇದು ಮಾಡೋದಂತ ಅವ್ರು ಕೈಯಲ್ಲಿ ಕೇಳಿದ್ರು. ಸೊ ಕೈಯಲ್ಲಿ ಕೊಡೋದು ದೆನ್ ಅದಾದ್ರ ಮೇಲೆ
ಕೈಯಲ್ಲಿ ಕೊಟ್ಟ ಅದ್ರ ಮೇಲೆ ನೆಕ್ಸ್ಟ್ ಇಪ್ಪುದು ನೆಕ್ಸ್ಟ್ ಪ್ರೊಸೀಜರ್ ಅಂತ ಅಲ್ಲಿಂದ ಬಂತ ಲಗೇಜ್ ನಾನು ಆ್ಯಕ್ಚುಲಿ ಅವ್ನಿಗೆ ಹೇಳಿದ್ದೆ ಲಗೇಜ್ಗೆ ಇದೆ ಅಂತ ಬಿಡ್ಕಂ ಬ್ಯಾಡ ಅಂತೇಳಿ ನನಗೆ ಹೇಳಿದೆ ಲಗೇಜ್ ಇಷ್ಟೆಲ್ಲ ತಗೋಬೇಡ ಸುಮ್ಮನೆ ಸೀದಾ ಬರ್ಲಕ್ಕ ಅಂತ ಹೇಳಿ ಕಡೆಗೆ ಅಲ್ಲಿ ಲಗೇಜ್ ಕೌಂಟ್ರಿಗೆ ಹೋಗಿ ಲಗೇಜ್ ಎಲ್ಲ ಕೊಟ್ಟು ಅಲ್ಲಿಂದ ಲಗೇಜಿಗೆ ಮುಗಿಸಿ ನೆಕ್ಸ್ಟ್ ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂತು ಇಲ್ಲಿಗೆ ಲಗೇಜ್ ಮುಗಿಸಿ ಆದಮೇಲೆ ಇಲ್ಲಿಗೆ ಬಂತು ಹಾಂ ಇದು ನಮ್ಮದು ಸ್ಕ್ಯಾನಿಂಗ್ ಐಟಮ್ಸ್ ಎಲ್ಲ ಅದೆಲ್ಲ ಮುಗಿಸಿ ಕಡೆ ಒಂದು ಲಿಫ್ಟ್ ಸಿಕ್ಕತ್ತ ಲಿಫ್ಟಲ್ಲಿ ಗಮ್ಮತ್ತೆ ಅಂತೇಳಿ ಎಲ್ಲ ಲಿಫ್ಟಲ್ಲಿ ಹಿಂಗೆ ಕೆಳಗೆ ಬಂದಿತ್ತು ಕೆಳಗೆ ಬಂದು ಹಿಂಗೆ ಓಪನ್ ಆಗ್ತಂತೇಳಿ ಹೇಳಿ ಕಾಯ್ತಿದ್ದು ಆ್ಯಕ್ಚುಲಿ ಅದು ಬ್ಯಾಕ್ ಸೈಡಲ್ಲಿ ಓಪನ್ ಆಗ್ತಿತ್ತು ಶೇಪ್ ಔಟ್ ಆಯಿತು ಅವ್ರು ಯಾರು ಹೇಳಿದ್ರು ಬ್ಯಾಕ್ ಸೈಡ್ ಅಂತ ಹೇಳಿ ಕಡೆ ಬ್ಯಾಕ್ ಸೈಡ್ ಇದು ಮಾಡ್ತಾ ಓಪನ್ ಮಾಡ್ತಾ ಕಡೆಗೆ ಎಲ್ಲಿ ಬಂದು ಈಗ D20 ಎಲ್ಲ ನಮ್ಮದು ಇತ್ತು ಸೊ D20ಗೆ ಆ್ಯಕ್ಚುಲಿ ನನ್ನ ಫ್ರೆಂಡೆ ಸೊ ಅವಳು ಬಂದಕ್ಕೂ ಸಿಗ್ದಾಳ ಸೊ ಅವಳು ಹೇಳ್ದಾಳ D20ಗೆ ಹೋಗು ನಾನು ಬರ್ತೆ ಅಂತ ಹೇಳಿದಾಳ ಸೊ ಈಗ D20 ವೆಯ್ಟ್ ಮಾಡ್ತಿತ್ತು ಇನ್ನೂ ಬರಲ್ಲ ಅಲ್ಲ ಈಗ ವಿಷಯ ಅಂತ ಗೊತ್ತಾ D20 ವೆಯ್ಟ್ ಮಾಡ್ತಿತ್ತಲ್ಲ ಅದು ಮಾಡಿ ಬರ್ಕ ಯಾರು ಬರಲಾಕಿದ್ದು ಇವರೆಲ್ಲ ಮಾಡಿ ಕೂಕೊಂಡಿರ ಅಂತ ಗೊತ್ತಿಲ್ಲಲ್ಲ ಕಡೆ ಫ್ಲೈಟ್ ಸೀದಾ ಹೊರ ತುಂಬ ಸತ್ಕು ಯಾರಿಗೆ ಕಳಿಸ್ತೀವಿ ಈಗ ಇವತ್ತು ಹಾಕೋದಿಲ್ಲ ನಾನು ರಿಯಲ್ ಆಗಿ ಫ್ಲೈಟಲ್ಲಿ ಬಂದು ಗೊತ್ತಾದ್ರೆ ಇದೇ ಟಿಕೆಟಿಂದ ಕಾಣುತ್ತೆ ನಿಂಗೆ ಅವಳ ನಂಬರ್ ಎಂತಕ್ಕೆ ಈಗ ಆ್ಯಕ್ಚುಲಿ ಎಂತ ಚಂದ ಇತ್ತು ಅದು ನಂಗೆ ಗೊತ್ತಿತ್ತು ಆ ಹೆಣ್ಣೆಲ್ಲರೂ ವೀಡಿಯೋ ಬಟ್ ಅವಳು ಕೇರಳದವಳು ಮೇ ಬಿ ಇದ್ರಲ್ಲಿ ನಂಬರ್ ಇತ್ತು ನಂಗೆ ಆಟೋಮೆಟಿಕ್ ಮೆಸೇಜ್ ನಿಂಗೆ ಇರೋದು ತೋರಿಸಿ ಮಾನಮೈದು ಇವತ್ತು ಮೇಷ ಹೇಳಿದೆ ಹೇಳಿ ಎಂತ ಅಂದರೆ ಎಂತ ಹೇಳ್ಬೇಕು ಚಂದ ಇತ್ತು ಅಷ್ಟೇ ಎಂತ ಗೊತ್ತಾ ಇವನಿಗೆ ಒಂದು ಯಾವ್ದಾದ್ರು ಹೆಣ್ಣಿದ್ರು ಒಂದು ಹುಡುಕಿ ಕೊಡಿ ಅಕ್ಕ ಮದುವೆ ಹಬ್ಬಕ್ಕೆ ಆಯ್ತು ವರ್ಷ ಆಯ್ತು ನೀ ಹಳೆಯೋನ ಇದೆ ಮೇಷ ನಿಂಗೆ ಇನ್ನು ಹೆಣ್ಣು ಸಿಕ್ಕುದಿಲ್ಲ ಕಷ್ಟ ಆಯ್ತಲ್ಲ ಸಾಕು ನಮಗೆ ನಾವು ಹೆಂಗೆ ಎನರ್ಜಿ ಗಟ್ಟಿ ಆಯ್ತು 30 ನಂಗೆ ಲೈನ್ ಆಗ್ತಿದ್ದೆ ಸುಮ್ಮನೆ ಪಾಪ ಎಲ್ಲೋ ಕಾಣ್ತಿದ್ದೀನಿ ಎಂತ ಮೇಷ ಅಣ್ಣ ಅಂಬ್ರು ಬಂದಳ ಕಡೆ ಅದು ಅಲ್ಲಿ ಬಂದಳ ಕಡೆ ನೀನು ಕೇಳಿದಿಂದಕ್ಕೆ ಬೇಗ ಲೇಟ್ ಮಾಡ್ತೀವಿ ಕಾಣು ಖುಷಿ ಕಾಣಿ ಅವನಿಗೆ ಎದ್ದು ಹೊರಡುದೇನು ನಿತ್ಕೋ ಹೋಗುರ ಇರ ಅವಳು ಬಂದು ಸೆಟಪ್ ಮಾಡ್ಕೊಂಡಿವೆ ಸೆಟಪ್ ಮಾಡ್ಕೊಳ್ಳ ಅವಳೇ ನನ್ನ ಫ್ರೆಂಡ್ ಅಲ್ಲ ಇದ್ದಾಳಲ್ಲ ಅವಳೇ ನನ್ನ ಫ್ರೆಂಡ್ ಹೆಲೋ എത്ര ഐ മീൻ ടൈം ഉണ്ടടാ ആ ബോർഡിംഗ് മാസിൽ എപ്പോഴാ 7:10 തന്നെയാണ് ಸೊ ಅದ್ರ അവിടെ കുത്തിരിക്കല്ല നാട്ടിൽ പോവാ മാംഗ്ലൂർ ഉടുപ്പിക്ക് പോവാ അവിടെ ഉണ്ടാവും കേട്ടോ അതാ അതൊക്കെ കഴിഞ്ഞു അവിടെ സത്യമായിട്ട് അറിയുള്ളൂ ഞാൻ ഫസ്റ്റ് ടൈം ആയതുകൊണ്ട് അവിടെ വന്ന് എങ്ങനെ ആയി ನಿದ್ದೆಲ್ಲ ನನ್ನ ಮಾನಮೈ ತೆಗುಕಿ ಹುಟ್ಕೊಳ್ಳೋದೇನು ಹೇಳ್ತಾನೆ ನೀನು ನನ್ನ ಮಾನಮೈ ತೆಗುಕಿ ಹುಟ್ಕೊಳ್ಳೋದೇನು ಅಲ್ಲಿ ಸಿಕ್ಕ ಚಾನ್ಸ್ ಅಂತ ಹೋಯ್ಕೊ ಮಾತಾಡ್ಕೊಂಡು ಅವಳು ಕೇಳಿದ್ ನನ್ನ ಹತ್ರ ಕೇಳೋದಲ್ಲ ಅವಳ ಹತ್ರ ಕೇಳೋದ ಅದೇ ಎಷ್ಟೊತ್ತಿ ಬೋರ್ಡಿಂಗ್ ಟೈಮ್ ಕೇಳ ಟಿಕೆಟ್ ಇವನ ಹತ್ರ ಐತಿ ಅದಕ್ಕೆ ಕೊಟ್ಟೆ ನಾನೇ ತೋರಿಸ್ದೆ ಕಟ್ಟಿ ಕತೆ ಅದ್ರ ಮೇಲೆ ಅವಳು ಹೇಳ್ದೆ 7:10 ಇನ್ನೊಂದು ಹಾಫ್ ಆನ್ ಅವರ್ ಇತ್ತು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಇವ ಎಂತ ಅಂತ ಗೊತ್ತಾ 30 ಮಿನಿಟ್ಸ್ ಅಷ್ಟೇ ಇಪ್ಪುದಾ ಅಂತ ಸಿಕ್ಕ ಚಾನ್ಸ್ ನೀನು ಅದು ನಾವು ಹತ್ರ ಹೇಳೋದು ಅಂತಿತ್ತು ಎಂತ ತಂದ ಒಬ್ಬನೇ ಹಾಕ್ಯ ದಾರಿ ತಪ್ಪಿಯೋ ಕಷ್ಟ ನಾ ದಾರಿ ಹೋಗ್ತಿಲ್ಲ ನೀ ಮುಚ್ಕೊಂಡು ಈಚೆಗೆ ಬಲ್ಲಿ ಅವಳನ್ನ ಕಾಂತ ಕುತ್ಕೊಂಡ ಬಟ್ ಒಂಥರ ಖುಷಿ ಆಗ್ತಿತ್ತು ಇವತ್ತು ಎಂತಕ್ಕಂತ ಹೇಳಿದ್ರೆ ನಿಜ ಒಂದು ಬೀಯಿಂಗ್ ಅ ಮಿಡಲ್ ಕ್ಲಾಸ್ ಗರ್ಲ್ ಒಂದು ಫ್ಲೈಟಲ್ಲಿ ಹೋಗೋದು ಅಂಬುದು ಎಣಿಸ್ಕೊಂಡ್ರೆ ಒಂಥರ ಕಣ್ಣ ನೀರು ಬರುತ್ತೆ ಎಂತಕ್ಕಂತ ಹೇಳಿದ್ರೆ ಹೇಳ್ಬಾರ್ದೇವೆ ಎಂತಂತೇಳಿ ಹೇಳಿದ್ರೆ ಐ ಥಿಂಕ್ ನಮ್ದೆಲ್ಲ ಲೈಫಲ್ಲೂ ಗೊತ್ತಿಲ್ಲ ಐ ಮೀನ್ ನಂದಂತೆ ಎಸ್ಪೆಷಲಿ ನಮ್ದೆಲ್ಲ ಲೈಫಲ್ಲೂ ಇಂಥದ್ದೊಂದು ಗೋಲ್ಡನ್ ಮೂಮೆಂಟ್ ಎಂಬುದು ತುಂಬ
ತುಂಬ ಎಂತ ಅಂದರೆ ತುಂಬ ವ್ಯಾಲ್ಯೂ ಐ ಡೋಂಟ್ ನೋ ಎಂತ ಹೇಳ್ಕಂತೇಳಿ, ಬಟ್ ತುಂಬ ಖುಷಿ ಆಗ್ತಿತ್ತು ಆ್ಯಕ್ಚುಲಿ ಈ ಒಂದು ಏಜಲ್ಲೂ. ಬಟ್ ಇದು ಸಣ್ಣ ಟ್ರಿಪ್ಪೇ ಆಗಿರ್ಬೋದು, ಬಟ್ ನನ್ನ ತಲೆಯಲ್ಲಿ ಎಂತ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಂತರ ಎಷ್ಟೋ ಜನಕ್ಕೆ ಹೋಗಕ್ಕೆ ಆಯ್ದೇ ಇದ್ದವರಿದ್ರು, ಬಟ್ ಅದ್ರಲ್ಲಿ ನಾನು ಒಬ್ಬಳು ಅಟ್ಲೀಸ್ಟ್ ಹೋಗಿದೆ ಅಲ್ಲ ಅಂಬೋದು ಒಂದು ಖುಷಿ ನನಗೆ ಸಿಕ್ಕಾಬಟ್ಟೆ ಇತ್ತು. ಅಯ್ಯೋ ಕಣ್ಣಾಗೆಲ್ಲ ನೀರು ಬರ್ತಿತ್ತಪ್ಪ. ಅಷ್ಟಕ್ಕಲ್ಲ ಏನು ಡೌಲ್ಲ ಬೇಡ, ಬಟ್ ಡೌ ಇನ್ ದ ಸೆನ್ಸ್ ಅಲ್ವಾ, ಬಟ್ ಎಂತ ಅಂತೇಳಿ ಹೇಳಿದ್ರೆ ಗೊತ್ತಿಲ್ಲ, ಕಣ್ಣಲ್ಲಿ ನೀರು ಬರ್ತಿತ್ತು. ಅಯ್ಯೋ ದೇವ್ರೆ, ಖುಷಿ ಆಗ್ತಿತ್ತು, ಆನಂದ ಗೊತ್ತಿಲ್ಲ. ಸೊ ಬಂದಿತ್ತು. ಇನ್ನು ಎಂತೆಲ್ಲ ಇತ್ತು ಹೆಂಗೆಲ್ಲ ಹೊತ್ತು ನಾನು ಆದಷ್ಟು ಕವರ್ ಮಾಡೋಕ್ಕಂತೆ ಗೊತ್ತಿಲ್ಲ. ನನ್ನ ಎಕ್ಸೈಟ್ಮೆಂಟೆಲ್ಲ ಹಿಂಗೆ ನೋಡಿಬಿಟ್ನೋ ಗೊತ್ತಿಲ್ಲ. ಇವೆಂತ ಹೊತ್ತಾಗ ಹೋಯ್ದು ತಿನ್ನಲಿಕ್ಕೆ. ಸೊ ವೆಯ್ಟಿಂಗ್. ಓಕೆ, ಎಲ್ಲರಿಗೂ ಬಾಯ್. ಜ್ಯೂಸ್ ತಗೋಬತ್ತೆ ಅಂತ ಎಲ್ಲಿ ಹೋದ್ನಿಲ್ಲ, ನಂಗೆ ಗೊತ್ತಿತ್ತು ನೀನು ಎಲ್ಲಿ ಜ್ಯೂಸ್ ಇರುತ್ತೆ. ಓ ಅಲ್ಲಿ ಬತ್ತಿ ಅಲ್ಲಿ ಈತಲ್ಲ, ಸತ್ಯ ಅಲ್ಲ, ನೀವು ಅಲ್ಲಿ ಯಾವ ಲೈನಾಗಿ ಹೋಗು ಅದಂತೇಳಿ ಹೇಳಿ. ಓ ಅದು ಕಣ್ಕ ಬಂದಿದೆ ಅಂತೇಳಿ ಹೇಳಿ ಆಯಿತು ಅಲ್ಲ, ಅಲ್ಲಿ ಯಾರಿದ್ರೆ ಇಲ್ಲಿ ಅಂತೇಳಿ ಹೇಳಿ ಕಣ್ಕ ಬಂದೆ ಅಲ್ಲ ನೀನು. ಮನೇಲಿ ಕೇಂದ್ರ ಮತ್ತೆ ಸಾಕು ಇನ್ನು ಆ್ಯಕ್ಚುಲಿ. ಆಮ ಅವಳೆಲ್ಲರೂ ನನ್ನ ಬ್ಲಾಗ್ ಕಂಡಿರ್ತಲ್ಲ, ಈ ಅಂಜಲಿ ಎಂತ ಇದು ಅಂತೇಳಿ ಅಂತಂದ್ರೆ ಅಂಜಲಿ ಅನ್ಕಿಂತ ಅಂತ ಹೇಳ ನನ್ನ ಅಣ್ಣೆ ನಮ್ಗೆ ರೆಸ್ಪೆಕ್ಟ್ ಇತ್ತು. ಈಗ ಎಂತ ಮಾಡೋದು ಬೇಕಾ? 10 ನಿಮಿಷ ಅಷ್ಟೇ ಅಲ್ಲ, ಬೇಡ ನಿಂಗೆ ಬೇಕಾ? ನಿಂಗೆ ಇದ್ರಲ್ಲಿ ಹೋಗ್ಬೇಕಾಗಿಲ್ಲ. ನಾವು ಆ್ಯಕ್ಚುಲಿ ಅದರಿಂದ ಆಗ್ತಿಲ್ಲ ಅಂತ ಕೇಳ, ಈ ಲಿಫ್ಟಲ್ಲೇ ಹೋಗ್ತದೆ. ನಾವು 3ನೇ ಫ್ಲೋರಿಂದ ಕೆಳ ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಲ್ಲಿ ಇತ್ತು ಸೀಸನ್ ಲ್ಯಾಪ್ಟಾಪ್ ಒಂದು ಹಾಕಿದೆ ಕಡಿಕೆ. ಲ್ಯಾಪ್ಟಾಪ್ ಬದಲಲ್ಲ ಒಂದು ಸ್ಲೇಟ್ ಇದ್ದದ್ದು ಹಾಕಿದ್ರಿ ಗೊತ್ತಾಗ್ತಿತ್ತೇನಲ್ಲ. ಚಾರ್ಜರ್ ಹಾಕಿದೆ ಎಂತೆಲ್ಲ ಆ ಬಾಕ್ಸ್ ಒಳಗೆ ಎಂತೆಲ್ಲ ಹಾಕಿದೆ. ನೀವು ಸಪ್ರೇಟ್ 3 ಬಾಕ್ಸ್ ಹಾಕಿಲ್ಲ, 2 ಬಾಕ್ಸ್ ಹಾಕಿಲ್ಲ. 3 ಬಾಕ್ಸ್ ಹಾಕಿದೆ ನಾನು. ಅದು ನಿನ್ನ ಸಂಬಂಧ ಇಲ್ಲ ನನಗೆ ಅಂತಲ್ಲ. ಏನೋ ಅಂತ ಈಗ ಎಂತ ಗೊತ್ತಾ, ಆಗ ಒಂದು ಹೇಳ್ತಿರ್ತಾ, ಆಗ ಹೇಳ್ತಿಲ್ಲ ಅವನಿಗೆ, ಅವಲ್ಲಿ ಕುಂದಪ್ಪ ಕನ್ನಡದಲ್ಲಿ ಮಾತಾಡಿರೋದು ಇದು. ಗೌಡ್ರನ್ ಗೊತ್ತಂಗಿಂತ ಎಲ್ಲರೂ ನನ್ನ ಅಪ್ಪಿ ಕಪ್ಪಿ ಎಲ್ಲ ನನ್ನ ವೀಡಿಯೋ ಕಂಡ್ರೆ ಅವನಿಗೆ ಕರೆಕ್ಟ್ ಗೊತ್ತಿಲ್ಲ. ಅಪ್ಪಿ ಕಪ್ಪಿ ಕಂಡ್ರೆ ಕಾಂಬು ಲೆವೆಲಿಗೆಲ್ಲ ಇಲ್ಲ ಅಂದರೆ ಇದು ಸ್ಟ್ಯಾಂಡರ್ಡ್ ಇದ್ದು ಸ್ಟ್ಯಾಂಡರ್ಡ್ ಇತ್ತು. ನಾವು ಮಾತಾಡೋದು ಭಾರಿ ಸ್ಟ್ಯಾಂಡರ್ಡ್ ಆಯಿತು. ಇವಲ್ಲ ಇಯರ್ಫೋನ್ ಹಾಕೊಂಡಿದ್ದ ಹಂಗಾಯ್ತು ಗೊತ್ತಾಯಿರಲ್ಲ. ಎಕ್ಸಾಕ್ಟ್ ನಾನು ಇಬ್ಬರೇ ಕುತ್ಕೊಂಡಿದ್ದೆ, ಇಷ್ಟು ತನಕ ಮಾತಾಡಲಿಲ್ಲ. ಇದು ನಾವು ಏನೋ ಜಪಾನೀಸ್ ಅಂದ್ಕೊಂಡು, ಜಪಾನೀಸ್ ಬೇರೆ ಅದು ಕಂಟ್ರಿ ಏನೋ ಅಂತ ಅಂದ್ಕೊಂಡಿದ್ದೆ. ಕಡೆಗೆ ಮತ್ತೆ ಕುಂದಾಪುರದವ್ರು, ಅದು ನಮ್ಮೂರಿನ ಕುಂದಾಪುರದವ್ರು ಗೊತ್ತಿಲ್ಲ. ಇನ್ ಕೇಸ್ ಎಲ್ಲರೂ ಈ ವಿಡಿಯೋ ಕಂಡ್ರೆ ಕಮೆಂಟ್ ಮಾಡಿ ಅಕ್ಕ. ಇನ್ ಕೇಸ್ ಈ ವಿಡಿಯೋ ನೀವು ಕಂಡ್ರೆ ಕಮೆಂಟ್ ಮಾಡಿ ಅಕ್ಕ. ನಾವು ಇಂಟೆನ್ಷನಲ್ಲಿ ಹೇಳೋದಲ್ಲ, ಹಿಂಗೆ ಗಮ್ಮತ್ತು ಮಾಡ್ಕೊಂಡು ಹೇಳೋದು. ನಮ್ಮೂರವ್ರನ್ನ ಗೊತ್ತಿಲ್ಲ ಮತ್ತು ಅದಕ್ಕೂ ಸುಮ್ಮನೆ ಕಾಣಿತ್ತು. ಓಕೆ, ಈಗ ಎಂತ ಗೊತ್ತಾ, ಫಸ್ಟ್ ಟೈಮು ಫ್ಲೈಟಲ್ಲಿ ಹೋಗ್ತಿದ್ದೆ ಆಯಿತಾ. ಈಗ ಎಂತ ಅನಿಸ್ತಿಲ್ಲ ಆ್ಯಕ್ಚುಲಿ. ಎಂತ ಗೊತ್ತಾ, ಎಂತ ಅನಿಸ್ತಿಲ್ಲ. ಎ ಸಿ ಹಾಕಲಿ ಇವರು, ದುಡ್ಡು ಕೊಡದೆ ಟಿಕೆಟ್ ಮಾಡ್ಕೊಂಡಿಲ್ಲ. ಹಾಂ, ಮಂಗಳೂರು ಟು 750. ಹಾಂ ಅದೇ ಮತ್ತೆ ಅಂತ 1580 ಇಲ್ಲಿ ನಮ್ಮ ಇಲ್ಲಿತ್ತಲ್ಲ IX 1580 ಇರುತ್ತಾರೆ. ಸಿ ಹೇಳ, ನಿಂಗೆ ಎಂತ ಅನಿಸ್ತಿತ್ತ? ನಂಗೆ ಎಂತ ಅನಿಸ್ತಿತ್ತು ಅಂದರೆ ನೀವು ಫ್ಲೈಟ್ ಹತ್ತಿ ಸುಮ್ಮನೆ ಮನೆಗೆ ಆಯಿತಾ. ಇಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್. ಅದು ನಾವೆಂತ ಹೇಳಿ ಬೆಳಗ್ಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡೋದು ಅಂತ ಕೇಳ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಹಾಂ, ನಿಂಗೆ ಈಗ ನಾನು ಇದ್ರಿ ಬರ್ತಂದ್ರೆ ಇಲ್ಲೇ ಮನೆಗೋ, ನಾನು ಈ ಟಿಕೆಟಲ್ಲಿ ಬೇರೆ ಯಾವ್ದಾದ್ರು ಗಂಡಿನ ಕರ್ಕೊಂಡು ಅವ್ನು ಕರ್ಕೋರೆ. ಎಷ್ಟು ಒಳ್ಳೆ ಅನ್ಕಣ. ಬುಕ್ ಓದ್ತಿದ್ದ, ನಾನು ಬುಕ್ ತಗೊಬಂದಿದ್ದೆ. ನಾನು ತಗೊಬಂದೆ ಅಲ್ಲ, ಓದಕ್ಕೆಲ್ಲ ಇಟ್ಕೊಂಡಿದ್ದೆ. ಹೆಂಗೆ ಅಂದರೆ ತಲೆಗೆ ಒಂದು ಇಯರ್ ಅಂತ ಹೆಡ್ಫೋನ್ ಹಾಕೊಂಡು ಬುಕ್ ಹಿಡ್ಕೊಂಡು ಓದ್ತಿದ್ದಾರೆ ಅನ್ಸುತ್ತೆ. ಇನ್ ಕೇಸ್ ಎಲ್ಲರೂ ನನ್ನ ವೀಡಿಯೋ ಕಂಡು ಅಂದ್ರೆ ಇರ್ತಾನೆ, ನನ್ನ ಮುಖ ಕಾಣಲಿಲ್ಲ, ಹಂಗೆ ಇಟ್ಕೊಂಡು ಕಾಣ್ತೇನೆ. ಓಕೆ, ಸೊ ಇನ್ನು ಈಗ ನಮ್ಗೆ ಇಲ್ಲಿ ಟೈಮ್ ಸಿಕ್ಕೋದಕ್ಕೆ ಇಷ್ಟೆಲ್ಲ ವೀಡಿಯೋಸ್ ಮಾಡಿದೆ. ಇನ್ನು ಅಲ್ಲಿ ಹೋಗಿ ಎಂಥ ವೀಡಿಯೋಸ್ ಮಾಡೋಕ್ಕಾಗ್ತೈತೆ ಗೊತ್ತಿಲ್ಲ.
ಎಂತ ಟಿ ವಿ ಚೇಂಜಸ್ ರಿಮಾರ್ಕೇಬಲ್ ರಿಸಲ್ಟ್ಸ್ $55 million copies sold. ನೀ ಎಷ್ಟು ಬುಕ್ಕು ಅಲ್ಲ ಎಷ್ಟು ಪೇಜ್ ಓದ್ತಾ ಫಸ್ಟ್ ಹೇಳು 45 ಪೇಜ್ ಒಂದು ಪೇಜ್ ಓದ್ಕೊಂಡ್ರದ್ದು ಎಂಥದ್ದು ಚೇಂಜಸ್ ಆಯ್ತಾ ಮತ್ತು ಡೆಡಿಕೇಶನ್. ನೀವು ಎಷ್ಟೊತ್ತಿಗೆ ಓದ್ತಿದ್ದೆ ಸ್ವಲ್ಪ ಹೇಳ. ಸರಿ ಸರಿ ಇದನ್ನ ನಂಬಿಕೀಗ ಮತ್ತು ಇದರಲ್ಲಿ ಎಂತ ಟಾಪಿಕ್ ಗೊತ್ತಾ? ಹಾಂ ಸ್ಟೋರಿ ಹ್ಯಾಬಿಟ್ಸ್ ಚೇಂಜ್. ಏನು ಹ್ಯಾಬಿಟ್ಸ್ ಇದ್ದು ಡೆಡಿಕೇಶನ್ ಮಾಡಿ ಕಂಟಿನ್ಯೂಸ್ ಪ್ರೊಸೆಸ್ಸಿಂದ ಮಾತ್ರ ಚೇಂಜಸ್ ಆಗುತ್ತೆ. ಹೌ ಟು ಲರ್ನ್ ಅಬೌಟ್ ದ ಹ್ಯಾಬಿಟ್ಸ್ ಅಟೆಂಡಿಂಗ್ ದ ಬಿಸಿನೆಸ್. ಎಕ್ಸ್ಕ್ಯೂಸ್ ಮೀ, ಅದು ಹೌ ಐ ಲರ್ನ್ ಅಬೌಟ್ ದ ಹ್ಯಾಬಿಟ್ಸ್ ಓದ್ತಿವ್ರೆ. ನಿಮ್ಗೆ ಯಾವ ಮರಿ ಅಷ್ಟು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ದೆ? ಆ ಕಂಪ್ನಿ ಓನರ್ ಎಲ್ಲರೂ ಸಿಕ್ಕುತ್ತೆ ಅಷ್ಟೊತ್ತಿಗೆ ಹೌ ಆ್ಯಂಡ್ ವೈ ಐ ರೋಟ್ ದಿಸ್ ಬುಕ್ ಓದ್ಯಾ? ಟೆಲ್ ಮಿ, ನಮಗೊಂದು ಕ್ವಿಕ್ ಆ್ಯಂಡ್ ಶಾರ್ಟ್. ಅವನು ಕಂಟಿನ್ಯೂಸ್ ಆಗಿ ಓದಿ ಒಂದು ಪ್ರೊಸೆಸ್ ಮಾಡೋದು. ಆ ಪ್ರೊಸೆಸ್ಸಿಂದ ಅವ್ನು ಎಂತ ಲರ್ನ್ ಮಾಡ್ಕೊಂಡು ನನಗೆ ಎಂತಾರು ಮಾಡ್ಕೊಂಡು ಅದರಿಂದ ಒಂದು ಬುಕ್ ಸ್ಟಾರ್ಟ್ ಮಾಡೋದು. ಕಂಟಿನ್ಯೂಸ್ ಬಂದು 1 ಪೇಜಿಂದ 100 ಪೇಜ್ ಬರೋದು. ಆವಾಗಿಂದ ಇದು ಸ್ಟಾರ್ಟ್ ಆಯ್ತು ಅಷ್ಟೇ. ಸುಳ್ಳು ಹೇಳ್ಬೇಡ, ನಾನು ಓದ್ತೆ. ಸತ್ಯೋದ ಅವನಿಗೆ ಬುಕ್ ಹ್ಯಾಬಿಟ್ ಇರಲಿಲ್ಲ. ಕಂಟಿನ್ಯೂಸ್ ಆಗಿ ಎಂಥವ್ರು ಮಾಡ್ಕೊಂಡೇಳಿ ಒಂದು ಹ್ಯಾಬಿಟ್ ಸ್ಟಾರ್ಟ್ ಮಾಡ್ತಾರೆ. ಬುಕ್ ಬಂದು ನಾರ್ಮಲಾಗಿ ಬರೋ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ 1 ಪೇಜಿಂದ 100 ಪೇಜ್ ಬರೋದು. ಆವಾಗ ಅಲ್ಲ ಯಾರೊಬ್ಬರು ಕಣ್ಗೆ ನಿಜ ಇರ್ತೀನಿ. ಐ ಥಿಂಕ್ ಕುಂದಾಪುರದವರೆಲ್ಲ ಅನ್ಸುತ್ತೆ. ಕುಂದಾಪುರದವ್ರು ಯಾರೋ ಗೊತ್ತಿಲ್ಲ, ಏನೇನಾರು ಗೊತ್ತಿಲ್ಲ. ಕಣ್ಕಣಗೆ ಹೇಳ್ತಿದ್ದು ನೀನು ಹೇಳ್ತಿತ್ತಲ್ಲ ನಿಜ ಘಾಟಿ ಗೌಡನ್ ಕಣಂಗಿದ್ದೆ. ಓಕೆ ಫೈನ್. ಇನ್ನು ಫ್ಲೈಟ್ ಹತ್ತಿ ಅಲ್ಲಿದೆ ಅಂತ ಲೈಫಲ್ಲಿ ಇಂಥದ್ದೊಂದು ದಿನ ಬರ್ತಂತ ಅನ್ಕೊಂಡಿರಲಿಲ್ಲ. ನಾನು ಅಬ್ಸರ್ವ್ ಮಾಡಲಿಲ್ಲ ನನ್ನ ಫ್ರೆಂಡ್ ವಾಯ್ಸ್ ಅಂತ. Following the passengers in zone 3 will be invited to board, followed by zone 2 and zone 1. Please ensure that traveling with only one piece of cabin baggage, being no more than 7 kg, unless you have booked extra carry-on baggage. ಸೊ ಫ್ಲೈಟ್ ಇಲ್ಲಿದೆ. ಗ್ಲಾಸ್ ಹೊಡೆದಾರ ವೀಡಿಯೋ ಮಾಡೋಣ ಅಷ್ಟು. ಸೊ ಈಗ ಅಲ್ಲಿ ನಾನು ಬಸ್ಸಿಗೆ ವೀಡಿಯೋ ಮಾಡ್ತಾ ಇಲ್ಲ, ಅಷ್ಟು ಟ್ರೈ ಮಾಡಿದೆ. ಖುಷಿ ಆಗ್ತಿಲ್ಲ ಹಿಂಗೆ ಅವಳೊಂದು ಬಿಟ್ಟು ಹೋಗ್ಬೇಕು ಮಾಡ್ತಿದ್ದೀವಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲ ಮುಂಚೆ ಅದೊಂದು ಬಾಕಿ ಇತ್ತು. ಆ್ಯಕ್ಚುಲಿ ನಾನು ಹೆದರ್ಕೊಂಡಷ್ಟಿಲ್ಲ. ಇನ್ನು ಫ್ಲೈಟ್ ಹತ್ತಿ ಆದ್ಮೇಲೆ ಗೊತ್ತಾಗ್ತದೆ. ಫ್ಲೈಟ್ ಹತ್ತಬೇಕು. ಗಗನ ಸಖಿಯರು ಕೇಳ ಗಗನ ಸಾಕ ಅನಿಸುತ್ತೆ. ಯಾರೋ ಹುಡುಗ ಇದ್ದಾವೆ. ಸೊ ದ ಫ್ಲೈಟ್ಸ್ ಆ್ಯಕ್ಚುಲಿ ಥ್ಯಾಂಕ್ಸ್ ಟು ನಂದು ಎಂತಕ್ಕಂತೇಳಿ ಹೇಳಿದ್ರೆ ಅವಳೇ ನನಗೆ ವಿಂಡೋ ಟಿಕೆಟ್ಸ್ ಅಲ್ಲ ವಿಂಡೋ ಸೀಟ್ ಬೇಕಂತ ಖುಷಿಯಾದಿದ್ದಂಗೆ.
40% ಲೋವರ್ ಇನ್ ಸೋಡಿಯಮ್, ಹಾಟ್ ಮೀನ್ಸ್ ಇದೆಲ್ಲ ಸಿಕ್ಕತ್ತೆ ಇಲ್ಲ. ಬಿಡ್ಬೇಕಾ? ನೀ ಫ್ಲೈಟಿಗೆ ಬಂದು ಉಪ್ಪಿಟ್ಟು ತಿನ್ಬೇಕು, ಅಲ್ಲಿ ಪಿ ಜಿಯಲ್ಲಿ ತಿಂತಿಲ್ಲ, ಇಲ್ಲಿ ಬಂದ್ಕೊಂಡು ಉಪ್ಪಿಟ್ಟು ತಿನ್ಬೇಕು ಸುಮ್ಮನೆ ಈಗ ಅದಕ್ಕೊಂದು 500 ರೂಪಾಯಿ ಫೈನ್. ನಾವು ಇನ್ನು ಬಂದು ಇಲ್ಲಿದ್ದೀವಿ. ಮೇಷ ನಂಗೆ ಇಷ್ಟು ಖುಷಿ ಆಗ್ತಿದ್ದು, ನಿಂಗೆ ಎಂತ ಖುಷಿ ಆಗ್ತಿಲ್ಲ? ಈಸ್ ನಾಟ್ ಇಂಟ್ರೆಸ್ಟೆಡ್. ಆ ಬಿಸ್ಲೇರಿಗೆ ಎಷ್ಟು? ಬಿಸ್ಲೇರಲ್ಲ, ಬಿಸ್ಲೇರಿಗೆ ಈಗ ವಿಂಡೋಲ್ಲಿ ಒರ್ಸೋದಿಲ್ಲ, ಒರ್ಸಿ ಕೂಡ ಕೇಳ್ಕಿತ್ತು. ಎಂತ ಇದೆ ತಿನ್ನಕ್ಕಿರುತ್ತಾ? ತಿಮ್ಮಕ್ಕೆ ಅಂತ ಕೊಡೋದಿಲ್ಲ. ಕಾಫಿಯಾ? ಇದು ಏನು ಮಾಡೋ ಬದಿಗೆ ಲೈಟ್ ಅವರಿತ್ತಲ್ಲ ಕಡೆ ಫ್ಲೈಟ್ ಹುಡ್ಕೋಬೇಕಂದಲ್ಲ ಬಾಟ್ಲಿಗೆ. ಸೊ ಫೈನಲಿ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು. ರಿಯಲಿ ನನಗೆ ನಂದು ಥ್ಯಾಂಕ್ ಯು ಸೋ ಮಚ್. ಎಂತ ಅಂತ ಹೇಳಿದ್ರೆ ನಂದು ಅಲ್ಲ, ಇವಳು ಬೇರೆ ನಂದು. ಸೊ ಥ್ಯಾಂಕ್ ಯು ಸೋ ಮಚ್. ವಿಂಡೋ ಸೀಟನ್ನು ಬುಕ್ ಮಾಡಿ ಕೊಟ್ಟೋದಕ್ಕೆ ಲವ್ ಯು. ಥ್ಯಾಂಕ್ ಯು ಸೋ ಮಚ್ ನಂದು. ಸೊ ವಿಂಡೋ ಸೀಟ್ ಸಿಕ್ಕಿಲ್ಲ ಅಂದಿದ್ರೆ ಅಲ್ಲಿ ಮಧ್ಯೆ ಎಲ್ಲ ಕುತ್ಕೊಂಡ್ಕಿತ್ತು. ಮಧ್ಯೆ ಕುತ್ಕೊಂಡಿರೋ ಅಲ್ಲಿ ಯಾರನ್ನ ಇದು ಮಾಡ್ಕೊಂಡು ಕುಸ್ಕೊಂತಿದ್ನೇ ನಾನಲ್ಲ. ಹೇಳ ಇನ್ನೊಂದ್ಸತಿ ಹೇಳು. ಫೈನ್, ಎಲ್ಲರೂ ಬರ್ತಿದ್ರು. ಇನ್ನು ವೀಡಿಯೋ ಮಾಡ್ಕೊಂತಾರೆ ಆದಿತ್ತು. ಬೈ ಬೈ. ಸರಿ ನೀವು ಗಿಡದೀಗ ಬೆಲ್ಟ್ ಇದೆ. ಇದು ನಮ್ಮ ಭಾಷೆಗೆ ಎಂತ ಗೊತ್ತಾ? ರೋಗಿ ಬಯಸಿದ್ದು ಹಾಲು, ವೈದ್ಯ ಕಲ್ಪಿಸಿದ್ದು ಹಾಲು ಆಯಿತು. ನಾನು ವಿಂಡೋ ಸೀಟ್ ಬೇಕಾದ್ರೆ ವಿಂಡೋ ಸೀಟಲ್ಲಿ ಕುತ್ಕೊಂಡಿದ್ದೆ, ನನಗೆ ಒಳ್ಳೆ ಆಯಿತು. ನನ್ನ ಎಕ್ಸ್ಪ್ರೆಷನ್ ಕಾಣಿ, ಅವ್ನು ಖುಷಿ ಕಾಣಿ. ಅದು ಇಷ್ಟು ತಿನ್ಕ ಅಲ್ಲ, ನನಗೆ ಆ್ಯಕ್ಚುಲಿ ಒಂದು ಡೌಟ್ ಇದ್ದದ್ದು ಅಂತ ಗೊತ್ತು. ಇಷ್ಟು ತನಕ ನಾನು ಹ್ಯಾಂಗೆ ಫ್ಲೈಟ್ ಜರ್ನಿ ಎಕ್ಸ್ಪೀರಿಯನ್ಸ್ ಅದು ಇದು ಅಂತ ಖುಷಿ ಆಗ್ತಿಲ್ಲ ಅಂತ ಹೇಳಲಿಕ್ಕೆ ಅಂದರೆ ಎಂಥದ್ದು ಇರಲಿಲ್ಲ. ಈಗ ಒಂದು ಮುಟ್ಟಿದ್ರೆ 32 ಹಲ್ಲು. ಕಡೆ ಕಡೆ ಇಷ್ಟು ತನಕ ಒಂದೇ ಒಂಚೂರು ಎನರ್ಜಿ ಇಲ್ದಿದ್ದರಿ ಹೆಂಗೆ ಎನರ್ಜಿ ಬಂತು? ಮಾತಾಡ್ಬೇಡ, ಒಂಚೂರು ಗೊತ್ತು. ಬುಕ್ ಇತ್ತಲ್ಲ ತೆಗಿ, ಬುಕ್ ಇದ್ಕೋ ಓದಿ, ಇದು ಓದ್ಬೇಡ, ಬುಕ್ ಇಟ್ಕೋ ಓದಿ. ಬಾಯ್. ಎಂಟು ಡೀಟೇಲ್ಸ್ ಮಕ್ಕಳು ಅಂದರೆ ಹೆಂಗೆ ಫೈನಲಿ ಒಂದು ಹುಡುಗ ಇಲ್ಲ ಅಂತ ಇದೆ. ಒಂದು ಹುಡುಗ ಸಿಗ್ತ ಹೊಡೆದಾಗ್ತೆ. ಅವ ಮಾತಾಡ್ತಿದ್ದಂದ್ರೆ ನೀನು ಮಾತಾಡ್ತೀನಿ, ನೀನು ಅಣ್ಣ ಮಾತಾಡಿದೆ. ಅವನಲ್ಲಿ ಇದು ಲಿಪ್ ಮೂಮೆಂಟ್ ಹಂಗೆ ಹಿಂಗೆ ಅಂತ ಹೇಳಿದ್ದಲ್ಲ, ಅದೇ ಹೇಳ. ನಮ್ಮ ದೊಡ್ಡ ಅಣ್ಣ ಇದ್ದಾರೆ. ಸೊ ದೊಡ್ಡ ಅಣ್ಣನ ಹಾಗೆ ಇದ್ದಾರೆ. ಆ್ಯಕ್ಚುಲಿ ಎಂತೆಲ್ಲ ಆ್ಯಕ್ಚುಲಿ ಹೇಳ. ಅಯ್ಯೋ ಇಲ್ಲೇ ಜಿಚ್ಕ ಸಾಯ್ತು ನಮಗೆ. ಇವ ಹೆಂಗೆ ಸ್ಕ್ಯಾನ್ ಹಾಕಿ ನಾ ಈ ವಿಡಿಯೋ ಚಿಕ್ಕಮ್ಮ ತಗೊಂಡು ತೋರಿಸ್ದೆ, ಗ್ಯಾರಂಟಿ ಅವರು. ಹಾಂ ಗ್ಯಾರಂಟಿ ನಾನು ಈ ವಿಡಿಯೋ ಚಿಕ್ಕಮ್ಮಂಗೆ ತೋರಿಸ್ದಿರುತ್ತೆ. ನನ್ನ ಹೆಸರು ಚೇಂಜ್ ಮಾಡೋಣ. ಮೈಕ್ ಕೊಡೋದು ಒಂಚೂರು. ಅಲ್ಲಿಗೆ 2 ಇದ್ರಲ್ಲ, 2 ಇದ್ರೆ ಹೌದು ಕಂಡೆ. ಈ ದೊಡ್ಡ ಎಂತ ನಾಯಿ ಅಲ್ಲ, ಅದಕ್ಕೆ ಲೈನ್ ಹಾಕ್ಬೋತ್ತೆ ಅಂತ ಹೇಳ್ತಾರೆ ಅಲ್ಲದೆ. ಎಂಥದ್ದು ಡೈಲಾಗ್ ಇತ್ತು, ಎಂತ ಹೇಳ್ತೀರ? ಲೈನ್ ಹಾಕಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಫ್ ಮಾಡೋಕ್ಕೆ ಹೇಳಿದ. ಕೋಳಿಗಳು ದೊಡ್ಡ ಐಡಿ ಅಲ್ಲ, ಕೋಳಿ ಅಲ್ಲ, ಅದು ಮಲಯಾಳಂ ಅಲ್ಲ, ಕೋಯಿಗಳು ಬರೀನ ಕನ್ನಡದಲ್ಲಿ ಎಂತ ಹೇಳ್ತದೆ? ಫ್ಲರ್ಟರ್ ಅದು. गम्मत वीडियो। बेल्ट खोलने के लिए फ्लैप उठाए, दोनों तरफ कनेक्ट करें। मास्क अपने आप नीचे आ जाएंगे। ऑक्सीजन मास्क को अपने आप खींचे, नाक पर लगाए, समान रूप से सांस लेते रहें। अपने मास्क लगाने के बाद कृपया अपने नदी की मदद करें।
एक्सप्रेस सीट पर बैठे हुए यात्रियों के लिए लाइफ वेस्ट सीट के सेंटर आर्मरेस्ट के नीचे रही है। अन्य यात्री के लिए आपकी लाइफ जैकेट आपकी कुर्सी के नीचे रही है। यदि विमान को पानी पर उतरना पड़े तो लाइफ जैकेट को सिर के ऊपर से पहने और उसकी बेल्ट को कमर पर बांध लें। लाइफ जैकेट को लाल टॉवल खींचकर विमान से उतरने के तुरंत पहले फैलाएं। इसे ऊपर लगे लाल ट्यूब में मुंह से हवा भरकर भी फैलाई जा सकती है। ಆ್ಯಕ್ಚುಲಿ 750 ಅಲ್ಲ ಟ್ರೈನ್ ಯಾವ ಐ ಮೀನ್ ನಾವು ಕೇರಳಕ್ಕೆ ಹೋಗೋದು ಟ್ರೈನ್ ಹತ್ತಿ ಟ್ರೈನ್ ಅಂತಲೇ ಫಸ್ಟ್ ಟೈಮ್ ಎಂತ ಮಾಡೋದಿಲ್ಲ. ಸೊ ಎಂತ ಹೇಳೋದು 750 ಇದ್ದದ್ದು 85 ಆಯ್ತಪ್ಪ, ಇನ್ನೂ ಬಿಡಲಿಲ್ಲ. ಅಲ್ಲಿ ಹಿಂದೆ ಅಂತಂದಿದ್ರು ಗೊತ್ತಾ, ಅಲ್ಲಿ ಹಿಂದೆ ಅಂತಂದ್ರು ಗೊತ್ತಾ, ಟೈರ್ ಪಂಚರ್ ಆಯ್ತು ಅಂತಾರೆ ಹೇಳ್ತಿದ್ರು. ಬೇರೆ ಕಾಪಾಡಪ್ಪ. ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಅದೇ ಫಸ್ಟ್ ಟೈಮ್ ಲಾಸ್ಟ್ ಟೈಮ್ 5 ದಿವಸ ಅಷ್ಟೇ. ಸೊ ಫಸ್ಟ್ ಟೈಮ್ ಅಟ್ಲೀಸ್ಟ್ ಅಪ್ಲೋಡ್ ಮಾಡ್ಕೊಂಡು ಸಾಕಿದ್ದೀವ್ರಿ. ಆ್ಯಕ್ಚುಲಿ ಹೌದೇ 750ಗಲ್ಲ ಇದ್ದದ್ದು, 810 ಅಂತ ಬಂತು. ಇನ್ನೆಂತ ನೋಡಿಲ್ಲಪ್ಪ. ಭಾರಿ ಎಕ್ಸೈಟ್ಮೆಂಟೇ ಆಯ್ತು ಅಂತ ಕತೆ. ಸೊ ಓಕೆ ಮತ್ತೆ ಸಿಕ್ಕು ಅಲ್ಲಿವರೆಗೂ ಓದ್ಲಿಕ್ಕೆ ಅಲ್ಲಿ ಕಡೆ ಬುಕ್ ತಗೊಬಂದದ್ದು ಜೀವನ್. ಇದು ನನ್ನ ಬುಕ್. ಅವ್ನು ಒಂದು ಬುಕ್ ತಗೊಬಂದು ತೋರಿಸಿದ ನಾನು. ಎಲ್ಲಿತ್ತು ಮೊಬೈಲ್ ಹಿಡ್ಕೊ ಕೂತ್ಕೊಂಡಿದ್ದೆ ಅಷ್ಟೇ. ಸೊ ಸ್ಟಾರ್ಟ್ ಆಯಿತು ಹಾಕೋಕ್ಕೆ. ಹಿಂದೆ ಓದಿತ್ತಪ್ಪ ಅಂತ ಬಂದ್ಬಿಟ್ಟು ಮನುಷ್ಯ ಕೂಡ ಎಷ್ಟು ಸಣ್ಣವನೇ ತೋರಿಸಿದ್ದ ಕಣು. ಮನುಷ್ಯ ಹೋದ. ತುಂಬ ಸ್ಲೋ ಆಗ್ತಿತ್ತು. ಗಾಳಿ ಕಮ್ಮಿ ಇತ್ತು. ಮುಂಚೆ ವಿಂಡೋ ಓಪನ್ ಮಾಡೋದಾ? ಎಂತಕ್ಕೇನು ಮಾತಿಲ್ಲ. ಬಟ್ ನಾವು ಅಂದ್ಕೊಂಡದಷ್ಟು ಐ ಮೀನ್ ನಾನು ಅಂದ್ಕೊಂಡಷ್ಟೆಲ್ಲ ಎಂಥದ್ದು ಇಲ್ಲ. ಈಸಿ ನಾರ್ಮಲ್ ಇರುತ್ತೆ. ಅಂದರೆ ಲೈಕ್ ಈಗ ಎಜುಕೇಟೆಡ್ ಪೀಪಲಿಗೆ ಅಂತ ಇಲ್ಲ, ಬೋರ್ಡ್ಸು ಇರುತ್ತೆ ಆ್ಯಂಡ್ ಡೈರೆಕ್ಟ್ ಅವ್ರ ಹತ್ರ ಕೇಳಿದ್ರೆ ಡೈರೆಕ್ಟ್ ಬರ್ಲಾಕು. ಸೊ ಹಂಗಾಗಿ ಅಷ್ಟು ಹೆದರ್ಕಂಬ ಅಂತದ್ದು ಎಂಥದ್ದು ಇಲ್ಲ ಆ್ಯಕ್ಚುಲಿ. ಕೇಳ ಕಡಿ ಹಾಂ ಅದೇ ಅವಳು ಹೇಳಿದಾರೆ ಆಯಿತಾ, ಇಮಿಗ್ರೇಷನ್ ಅದಿದೆಲ್ಲ ಇಪ್ಪತ್ತಿಗೆ. ನನ್ನ ಚಿಕ್ಕಪ್ಪ ಓದ್ತಿದ್ದೆ. ಅದೆಲ್ಲ ಕಮ್ಮಿ ಇರುತ್ತೆ. ಸೊ ಆಲ್ ಓವರ್ ಇಂಡಿಯಾ ಐ ಥಿಂಕ್ ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ಔಟ್ಸೈಡ್ ಹೋಗೋದಾದ್ರೆ ಸಿಲ್ವರ್ ಫಾಯಿಲ್ ಹಾಕಿ ಅದೇ ಹಾಂ ಇನ್ನು ಇರುವಾಗ ಫಾಗ್ ಒಳ್ಳೆ ತೋರುತ್ತೆ. ಬಾಯ್ ಎಲ್ಲಿ ಕಕ್ಕ ಬಂದದ್ದು ನೀ ನಮ್ಮ ಫ್ಯಾಮಿಲಿ ಹೋದೆ. ನಂಗೆ ಯಾಕೋ ನಾ ಚಿಕ್ಕಮ್ಮನ ಹತ್ರ ಮತ್ತೆ ಹೇಳಕ್ಕೆ ಕಿಟಕಿ ಓಪನ್ ಇದೆ, ಹೊರಗೆ ಅದು ಇದೆ. ಅಯ್ಯೋ ನಾನು ಎಂತ ಹುಡುಕ್ತಿದ್ದೆ ಹೇಳ? ಕಾಲೇಜು. ನನ್ನ ಕಾಲೇಜ್ ಹುಡುಕ್ತಿದ್ದೆ. ಹಾಂ ಹಾಂ ಬಟ್ ಎಲ್ಲೋ ಇತ್ತು ಮಾತ್ರ ನಂಗೆ ಡೈಲಿ ತೋರುತ್ತೆ. ನಾನು ಅದೇ ಕಾಣಿಸಿದ್ದೆ. ಬಟ್ ನಮ್ಗೆ ಅಲ್ಲಿಂದ ತೋರುತ್ತಲ್ಲ. ನಂಗೆ ವಿಂಡೋ ಸೈಡ್ ಕೂತ್ಕೊಂಡು ನಾನು ದಿನ ಫ್ಲೈಟಿಗೆ ಟಾಟಾ ಎಲ್ಲ ಮಾಡ್ತೀನಿ. ಇವತ್ತು ನಾನೇ ಟಾಟಾ ಮಾಡೋದು. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲ, ನನ್ನ ಕೊಲೀಗ್ಸ್ ಅಂತ ಅಂದ್ರು ಗೊತ್ತಾ, ನೀ ಹೋಗ್ತೀವಿ ಹೋಗಿ ಬೇಡ ಇಲ್ಲಿ ವಿಂಡೋ ಹತ್ರ ಬರ್ತೀನಿ ಅಂತ ಟಾಟಾ ಮಾಡ್ತೀನಿ. ಈ ದಿನ ನೀ ಟಾಟಾ ಮಾಡಿದ್ದಿದ್ದಲ್ಲ, ವಾಣಿ ಫ್ರೆಂಡ್ಸ್ ಎಲ್ಲ ಇದ್ರು, ಅದೆಲ್ಲ ಹೇಳ್ತೀನಿ. ಈಗ ಟರ್ನ್ ಆದಿತ್ತು. ವಾವ್ ಅಲ್ಲ ಟೆಸ್ಟಿಂಗ ರೆಕ್ಕಿ ತೆಗೆದಾ? ಎಂತ ಮಾತಾಡ್ದಣ್ಣ ನೀನು? ರೆಕ್ಕಿ ತೆಗಿಯೋದು ನೀ ರೆಕ್ಕಿ ತೆಗಿಯೋದು. ಸೊ ನಾವು
ದ ಎಕ್ಸಾಕ್ಟ್ ಜರ್ನಿ ಹ್ಯಾಸ್ ಸ್ಟಾರ್ಟೆಡ್ ಅಂತ ಅಂದ್ಕೊಂಡಿದ್ದೆ. ಸುತ್ತಿ ಹೊಟ್ಟೆ ಒಂದ್ಸತಿ ಆಯಿತು. ಈಗ ಮೇಲ್ ಬಂತು, ತಲೆಯೆಲ್ಲ ಕಿವಿಯೆಲ್ಲ ಮುಯಿ ಅಂತ ಒಂದ್ಸತಿ ಮುಯಿ ಅಂದೆಲ್ಲ ಆಯಿತು. ಅಲ್ಲಿ ಔಟ್ಸೈಡ್ ಕಾಣ ರಿಯಲಿ ಯು ಹ್ಯಾವ್ ಟು ಕಮ್ ಯು ಹ್ಯಾವ್ ಟು. ಓ ಮೈ ಗಾಡ್, ಫಾಗ್ ಕಾಣ, ಗಾಳಿಯಲ್ಲಿ ಹಾರಾಡ್ದಂಗಿತ್ತು. ಓ ಮೈ ಗಾಡ್, ವೆರಿ ನೈಸ್ ಬ್ರೋ. ತೋರ್ತಿದ್ದ ನನಗೆ, ತೋರ್ತಿದ್ದ ಇಲ್ಲಿ ಕಾಣ. ಹೌದಾ, ಒಂಥರ ಕಿವಿಯಲ್ಲಿ ಒಂಥರ ಅದಾಗಿದೆ. ಈಗ ಸ್ಲೋ ಆಗಿತ್ತಲ್ಲ, ವಿ ಫೀಲಿಂಗ್ ಸ್ಲೋ ಆಗಾಗಿತ್ತು. ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಸೇಮ್ ತಲೆ ಒಂಥರ ತಿರ್ದಾಗಿತ್ತು. ಸುತ್ಯ ನಿಜ ರಮೇಶ, ಸುತ್ಯ ಫೈನಲಿ ನಮ್ಮದು ಕ್ವಿಕೆಸ್ಟ್ ಫ್ಲೈಟ್ ಜರ್ನಿ ಇಲ್ಲಿಗೆ ಎಂಡ್ ಆದಿತ್ತು. ಸೊ ಈಗ ಇಡೋಕೆ ಹೋದಿತ್ತು. ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ನಾನು ಎಷ್ಟು ಜೀವಬಾದಿ ಅಂದರೆ ಮೈ ಕಿತ್ತದನ್ನು ತೆಗೆದು ಹಾಕಿ ವಿಡಿಯೋ ಮಾಡೋಕ್ಕೂ ಏನು ಮಾಡೋಕ್ಕೆ. ಸೊ ಫೈನಲಿ ನನ್ನ ಜೊತೆ ನಾನು ನಿಮ್ಮನ್ನು ಕರ್ಕೊಂಡು ಹೋದೆ. ಓಕೆ, ಬಾಯ್. Finally, we have landed to Mangaluru. Okay, ಮಂಗಳೂರು ಏರ್ಪೋರ್ಟ್. ಇಲ್ಲಿ ಒಂದು ಅರ್ಧ ಗಂಟೆ ಆಯಿತು ನಾವು ವೆಯ್ಟ್ ಮಾಡ್ತಿದ್ದು. ನಾನು ಮಾತ್ರ ಎಷ್ಟು ಜನ ವೆಯ್ಟ್ ಮಾಡ್ತಿದ್ರು. ಕಾದು ಸಾಕಾಯ್ತು, ಇನ್ನೂ ಬರಲಿಲ್ಲ ಫ್ಲೈಟ್. ಬಂದು ನಾವು ಬಂದು ನಮ್ಮ ಬ್ಯಾಗ್ಸ್ ಬಂದರು, ಇಲ್ಲಿದ್ದು ಲಗೇಜ್ ಬ್ಯಾಗ್ಸ್ ಇನ್ನೂ ಬರಲಿಲ್ಲ. ವೆಯ್ಟ್ ಮಾಡ್ತೀವಿ. ಓಕೆ, ಫೈನಲಿ ಹೆಂಗಿತ್ತು ನಮ್ಮದು ನಮ್ಮ ಜರ್ನಿ. ಫೈನಲಿ ಅವರ ಬೆಂಗಳೂರು ಟು ಮಂಗಳೂರು ಟ್ರಿಪ್ ಹೆಂಗಿತ್ತು? ಶಾರ್ಟ್ ಫ್ಲೈಟ್ ಜರ್ನಿ ಚೆಂದ ಆಯ್ತಾ? ಒಳ್ಳೆ ಆಯ್ತಲ್ಲ, ಚೆಂದ ಐತೆ. ಸೊ ಎಲ್ಲರೂ ಒಂದ್ಸರಿ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿತ್ತು. ಸೊ ಇಟ್ ವಾಸ್ ವೆರಿ 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 ಗುಡ್. ಪಾಪ ಯಾರು ಅರ್ಜೆಂಟಲ್ಲಿ ಇದ್ದೀರ, ಅದಕ್ಕೆ ಸಾಗೋಗುತ್ತೆ. ಸೊ ಚೆಂದ ಐತೆ ಜರ್ನಿ. ಸೊ ಎಲ್ಲರೂ ಒಂದ್ಸರಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಎಲ್ಲರೂ ಬಂದು ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿ. ತುಂಬ ಚೆಂದ ಇತ್ತು ಫ್ಲೈಟ್ ಜರ್ನಿ. ಸೊ ಗೊತ್ತಿಲ್ಲ ಹೆಂಗೆ ಹಾಕೋದು ಅಂತಿದ್ದೀವಿ, ಬಟ್ ಹಾಟ್ ಆಯ್ತು. ಸೊ ಬೇರೆ ಎಂತ ಐತೆ ಹೇಳೋಕ್ಕೆ? ಆ್ಯಕ್ಚುಲಿ ನಾವು ಒಂದು ವೀಡಿಯೋ ಮಾಡ್ತೀವಿ, ಜಸ್ಟ್ ಮಿಸ್ ವೀಡಿಯೋ ಮಾಡ್ತೀವಿ. ಓಕೆ, ಸೊ ವಾಟ್ ಐ ಕ್ಯಾನ್ ಸೇ, ಆಯ್ತು. ಸೊ ಎಲ್ಲರೂ ಬಂದು ಒಂದ್ಸರಿ ಫ್ಲೈಟ್ ಜರ್ನಿನ ಇಪ್ಪುದೊಂದು ಲೈಫ್ ಎಂಜಾಯ್ ಮಾಡಿದ್ರು. ಸೊ ಇಪ್ಪುದೊಂದು ಲೈಫಲ್ಲಿ ಎಂಜಾಯ್ ಮಾಡಿ. ಸೊ ಒಂದ್ಸರಿ ಫ್ಲೈಟ್ ಬನ್ನಿ ಅಂತೇಳಿ ಹೇಳ್ತಾ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಿದ್ರೆ, ಹೀಗೆ ಸಪೋರ್ಟ್ ಮಾಡಿದೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತದೆ. ಎಲ್ಲರಿಗೂ